ನಮಸ್ಕಾರ ಸ್ನೇಹಿತರೆ, ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವಿವತ್ತು 8ನೇ ತರಗತಿಯ ಗಣಿತ ಪಾಠ ಕ್ಷೇತ್ರ ಗಣಿತ ಅಂತಕ್ಕಂಥ ಅಧ್ಯಾಯದ 1ನೇ ಅಭ್ಯಾಸವನ್ನು ನೋಡ್ತಾ ಇದ್ವಿ. ಈ ಅಭ್ಯಾಸದಲ್ಲಿ ನಾವು ತ್ರಾಪಿಜ್ಯ, ವಜ್ರಾಕೃತಿ, ಅವುಗಳ ವಿಸ್ತೀರ್ಣಗಳನ್ನು ಕಂಡುಹಿಡಿತಕ್ಕಂತಹ ವಿಧಾನಗಳನ್ನು ನೋಡ್ಕೊತ ಹೋಗೋಣಂತೆ. 11 ಪ್ರಶ್ನೆಗಳಿವೆ. ಈ 11 ಪ್ರಶ್ನೆಗಳಿಗೆ ಉತ್ತರವನ್ನು ನೋಡ್ಕೊತ ಹೋಗೋಣಂತೆ. ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ. ಓಕೆ, 1ನೇ ಪ್ರಶ್ನೆ ನೋಡೋಣ. ಒಂದು ಮೇಜಿನ ಮೇಲ್ಭಾಗ ಒಂದು ತ್ರಾಪಿಜ್ಯ ಆಕಾರದಲ್ಲಿದೆ. ಒಂದು ಮೇಜಿದೆ, ಮೇಜಿನ ಮೇಲ್ಭಾಗ ಕೊಟ್ಟಿದ್ದಾರೆ, ತ್ರಾಪಿಜ್ಯದ ಆಕಾರದಲ್ಲಿದೆ. ಅವುಗಳ ಸಮಾಂತರ ಬಾಹುಗಳ ಉದ್ದಗಳು, ಸಮಾಂತರ ಬಾಹುಗಳು ಯಾವುವು? ಕೆಳಗಿಂದೊಂದು ಸಮಾಂತರ ಬಾಹು, ಮೇಗಿನೊಂದು ಸಮಾಂತರ ಬಾಹು. ಇದಕ್ಕೆ ಎ ಅಂತ ತಗೊಳ್ಳೋಣ, ಇದಕ್ಕೆ ಬಿ ಅಂತ ತಗೊಳ್ಳೋಣ. ಅದಾದ ನಂತರ ಅವುಗಳ ನಡುವಿನ ಲಂಬ ದೂರ ಅದು ಎಚ್ ಅಂತ ತಗೊಳ್ಳೋಣ. ಎಚ್ ಅಂತ ಇದ್ದರೆ ಆ ತ್ರಾಪಿಜ್ಯದ ವಿಸ್ತೀರ್ಣವನ್ನು ಕಂಡುಹಿಡಿದ್ವಿ. ಏನು ಕಂಡುಹಿಡಬೇಕು? ವಿಸ್ತೀರ್ಣ ಕಂಡುಹಿಡಬೇಕಂತೆ. ತ್ರಾಪಿಜ್ಯದ ವಿಸ್ತೀರ್ಣ ಸೂತ್ರ ನಮಗೆ ಗೊತ್ತಿದೆ. ತ್ರಾಪಿಜ್ಯದ ವಿಸ್ತೀರ್ಣ ಸೂತ್ರ ಹೇಳ್ರಿ. ತ್ರಾಪಿಜ್ಯದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಗುಂಡ್ಲೆ ಎಚ್ ಇನ್ ಬ್ರಾಕೆಟ್ ಎ ಪ್ಲಸ್ ಬಿ. ಅರ್ಧ ಗುಂಡ್ಲೆ ಎಚ್ ಇನ್ ಬ್ರಾಕೆಟ್ ಎ ಪ್ಲಸ್ ಬಿ ಅಂತೇಳಿ ಇದು ಸೂತ್ರ ಆಗ್ತದೆ. ಹಾಗಾಗಿ ತ್ರಾಪಿಜ್ಯದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಗುಂಡ್ಲೆ ಎಚ್ ಗುಂಡ್ಲೆ ಎ ಪ್ಲಸ್ ಬಿ ಬ್ರಾಕೆಟ್ಗಳು ಹಾಕಬೇಕು. ಸರ್, ಇಲ್ಲಿ ಏನೇನು ದತ್ತಗಳಿದ್ದಾವೆ? ಇದು ಎಚ್ ಇಸ್ ಈಕ್ವಲ್ ಟು ಅಂತ ಬರೋಣಂತೆ. ಎಚ್ ಇಸ್ ಈಕ್ವಲ್ ಟು 0.8 ಮೀಟರ್, ಎ ಇಸ್ ಈಕ್ವಲ್ ಟು 1.2 ಮೀಟರ್, ಬಿ ಇಸ್ ಈಕ್ವಲ್ ಟು 1 ಮೀಟರ್ ಅಂತ ತೆಗೆದುಕೊಳ್ಳೋಣ. ದಿಸ್ ಇಸ್ ಈಕ್ವಲ್ ಟು ಅರ್ಧ ಗುಂಡ್ಲೆ ಪಾದ ಅನ್ನೋದಕ್ಕಿಂತ ಎತ್ತರ 0.8 ಇಂಟು ಎ 1.2 ಪ್ಲಸ್ 1. ದಿಸ್ ಇಸ್ ಈಕ್ವಲ್ ಟು 2 1 2 2 4 8 ಅಂದರೆ 0.4 ಅಂತ ಬಂತಿಲ್ಲಿ. 0.4 ಇನ್ ಬ್ರಾಕೆಟ್ 1.2 ಪ್ಲಸ್ 1 2.2 ಅಂತ ನಾವು ಹೇಳ್ಬೋದು. 4ರ ಮಗ್ಗಿ ಒಳಗಡೆ 4 2 8 4 2 8 88 ಅಂತ ಬಂತು. ಎಷ್ಟು ಬಿಟ್ಟು ಬಿಂದು ಕೊಡಬೇಕು? 1 2 ನಂಬರ್ ಬಿಟ್ಟು ಬಿಂದು ಕೊಡೋಣಂತೆ. ಇಲ್ಲಿ ಬಿಂದು ಕೊಟ್ಟು ಮೀಟರ್ ಸ್ಕ್ವಯರ್, ಯಾಕಂದರೆ ಮೀಟರ್ ಇದೆ, ಮೀಟರ್ ಅಂದರೆ ಮೀಟರ್ ಸ್ಕ್ವೇರ್ ಅಂತ ತಗೋಬೇಕು. ಇದು 1ನೇ ಪ್ರಶ್ನೆಯ ಉತ್ತರ ಆಗ್ತದೆ. 2ನೇ ಪ್ರಶ್ನೆಯನ್ನು ನೋಡೋಣಂತೆ. ಪ್ರಶ್ನೆ 2, ಒಂದು ತ್ರಾಪಿಜ್ಯದ ವಿಸ್ತೀರ್ಣ ಕೊಟ್ಟಿದ್ದಾರೆ ಮತ್ತು ಅದರ ಸಮಾಂತರ ಬಾಹುಗಳಲ್ಲಿ ಒಂದರ ಉದ್ದ ಕೊಟ್ಟಿದ್ದಾರೆ, ಎತ್ತರ ಕೊಟ್ಟಿದ್ದಾರೆ, ಇನ್ನೊಂದು ಬಾಹುವಿನ ಅಳತೆಯನ್ನು ಕಂಡುಹಿಡಬೇಕು. ಇಲ್ಲಿ ಸಿಂಪಲ್ ದತ್ತ ಮೊದಲು ಬರಿಬೇಕಾಗ್ತದೆ. ನಾವು ಯಾವುದೇ ಒಂದು ಪ್ರಶ್ನೆ ಕೊಟ್ಟಾಗ ನಾವು ದತ್ತ ಬರೆದ್ವಿ ಅಂತಂದರೆ ನಮಗೆ ಲೆಕ್ಕ ಮಾಡ್ಲಿಕ್ಕೆ ಬಹಳ ಈಜಿ ಆಗಿಬಿಡ್ತದೆ. ಈಜಿ ಏನಾಗ್ತದೆ? ಅದು ಈಜಿ ಆಗ್ಬಿಡ್ತದಂತೆ. ಈಜಿ. ನಮಗೆ ತಿಳಿದಂತೆ ದತ್ತದಲ್ಲಿ ತ್ರಾಪಿಜ್ಯದ ವಿಸ್ತೀರ್ಣ ಇಸ್ ಈಕ್ವಲ್ ಟು 34 ಸೆಂಟಿಮೀಟರ್ ಸ್ಕ್ವಯರ್. ಚದರ ಸೆಂಟಿಮೀಟರ್ ಅಂದರೆ ಸಮಾಂತರ ಬಾಹುವಿನಲ್ಲಿ ಒಂದು ಬಾಹುವಿನ ಉದ್ದ ಎ ಇಸ್ ಈಕ್ವಲ್ ಟು 10 ಸೆಂಟಿಮೀಟರ್, ಅದರ ಎತ್ತರ ಎಚ್ ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್. ಅದಾದ ನಂತರ ಹಾಗಾದರೆ ಅದರ 2ನೇ ಬಾಹುವಿನ ಉದ್ದ ಬಿ ಇಸ್ ಈಕ್ವಲ್ ಟು ಪ್ರಶ್ನಾರ್ಥಕ ಚಿಹ್ನೆ ಅಂತ ನಾವು ತೆಗೆದುಕೊಳ್ಬೇಕಾಗ್ತದೆ. ನಮಗೆ ತಿಳಿದಂತೆ ಸೂತ್ರ ಹೇಳ್ರಿ ನೋಡೋಣ. ತ್ರಾಪಿಜ್ಯದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಗುಂಡ್ಲೆ ಎಚ್ ಇನ್ ಬ್ರಾಕೆಟ್ ಎ ಪ್ಲಸ್ ಬಿ. ಆಲ್ರೆಡಿ ನಮಗೆ ತ್ರಾಪಿಜ್ಯದ ವಿಸ್ತೀರ್ಣ ಗೊತ್ತಿದೆ. ಎಷ್ಟಿದೆ ತ್ರಾಪಿಜ್ಯದ ವಿಸ್ತೀರ್ಣ? 34 ಸೆಂಟಿಮೀಟರ್ ಸ್ಕ್ವಯರ್ ಅಂತ ಇದೆ. ನೆಕ್ಸ್ಟ್ಗೆ ಬೆಲೆ ಹಾಕ್ಕೊಂತ ಹೋಗೋಣಂತೆ. ಅರ್ಧ ಗುಂಡ್ಲೆ ಎಚ್ ಅಂದರೆ ಎಷ್ಟಿದೆ ನೋಡ್ರಿ? 4 ಸೆಂಟಿಮೀಟರ್ ಇನ್ ಬ್ರಾಕೆಟ್ 10 ಪ್ಲಸ್ ಬಿ ಇಸ್ ಈಕ್ವಲ್ ಟು 34 ಸೆಂಟಿಮೀಟರ್ ಸ್ಕ್ವಯರ್ ಅಂತ ಆಯಿತು. 2 1 2 2 2 4 ಅಂತ ಆಯಿತು. ಇಲ್ಲೇನು ಬಂತು? 2 ಇನ್ ಬ್ರಾಕೆಟ್ 10 ಪ್ಲಸ್ ಬಿ ಇಸ್ ಈಕ್ವಲ್ ಟು 34 ಅಂತ ಬಂತು. ಗುಣಾಕಾರ 2 ಈ ಕಡೆ ಬಂದಾಗ ಏನಾಗ್ತದೆ? ಭಾಗಾಕಾರ 2. 10 ಪ್ಲಸ್ ಬಿ ಇಸ್ ಈಕ್ವಲ್ ಟು 34 ಭಾಗಾಕಾರ 2. 2 1 2 2 7 14 ಅಂದರೆ 10 ಪ್ಲಸ್ ಬಿ ಇಸ್ ಈಕ್ವಲ್ ಟು ಎಷ್ಟು ಬಂತು? 17 ಬಂತು. ಪ್ಲಸ್ 10 ಈ ಕಡೆ ಕಳಿಸಿ ಏನಾಗ್ತದೆ? ಮೈನಸ್ 10 ಆಗ್ತದೆ. ಅಂದರೆ ಆದ್ದರಿಂದ ಬಿ ಇಸ್ ಈಕ್ವಲ್ ಟು ಏನಾಯಿತು? 17 ಮೈನಸ್ 10. ಬಿ ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್. ಬಿ ಇಸ್ ಈಕ್ವಲ್ ಟು ಎಷ್ಟು ಬಂತು? 7 ಸೆಂಟಿಮೀಟರ್. ಬಿ ಅಂದರೆ ಇನ್ನೊಂದು ಸಮಾಂತರ ಬಾಹುವಿನ ಉದ್ದ. ಆದ್ದರಿಂದ ಈ ಒಂದು ತ್ರಾಪಿಜ್ಯದ ಇನ್ನೊಂದು ಸಮಾಂತರ ಬಾಹುವಿನ ಉದ್ದ ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್ ಅಂತ ಬರೆದ್ರೆ ಸಾಕಾಗ್ಬಿಡ್ತದೆ. ಇದು 2ನೆಯ ಪ್ರಶ್ನೆ. 3ನೇ ಪ್ರಶ್ನೆ ನೋಡೋಣಂತೆ.
ತ್ರಾಪಿಜ್ಯದಲ್ಲಿರುವ ABCD ಎಂಬ ಮೈದಾನವೊಂದಕ್ಕೆ ಬೇಲಿ ಹಾಕಲಾಗಿದೆ. ಈ ಬೇಲಿಯ ಉದ್ದವನ್ನು ಕೊಟ್ಟಿದ್ದಾರೆ. ಬೇಲಿ ಅಂತ ಬಂದಾಗ ನಿಮ್ಮ ತಲೆಯಲ್ಲಿ ಒಂದು ಪದ ಬರಬೇಕು, ಏನಂತ? ಪೆರಿಮೀಟರ್, ಸುತ್ತಳತೆ. ಪೆರಿಮೀಟರ್, ಸುತ್ತಳತೆ. ಬೇಲಿ ಅಂತಂದರೆ ಸುತ್ತಳತೆ. ಯಾವುದದು? ತ್ರಾಪಿಜ್ಯದ ಸುತ್ತಳತೆ. ಬೇಲಿಯ ಉದ್ದ ಇಸ್ ಈಕ್ವಲ್ ಟು ಬೇಲಿಯ ಉದ್ದ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ? 120 ಮೀಟರ್ ಕೊಟ್ಟಿದ್ದಾರೆ. BC ಇಸ್ ಈಕ್ವಲ್ ಟು ಎಷ್ಟಿದೆ? 48 ಮೀಟರ್ ಇದೆ. BC ಆಯಿತು. CD ಇಸ್ ಈಕ್ವಲ್ ಟು ಎಷ್ಟಿದೆ? 17 ಮೀಟರ್ ಇದೆ. ಅದಾದ ನಂತರ AB ಇಸ್ ಈಕ್ವಲ್ ಟು ಎಷ್ಟಿದೆ? AB ಅಲ್ಲ, AD ಇಸ್ ಈಕ್ವಲ್ ಟು ಎಷ್ಟಿದೆ? 40 ಮೀಟರ್ ಇದೆ. ಈ ಒಂದು ಮೈದಾನದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಮೈದಾನದ ವಿಸ್ತೀರ್ಣ ಅಂದರೆ ತ್ರಾಪಿಜ್ಯದ ವಿಸ್ತೀರ್ಣ. ತ್ರಾಪಿಜ್ಯದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಮೈದಾನದ ವಿಸ್ತೀರ್ಣ. ಮೈದಾನದ ವಿಸ್ತೀರ್ಣ ಇಸ್ ಈಕ್ವಲ್ ಟು ತ್ರಾಪಿಜ್ಯದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. AD ಮತ್ತು BCಗಳು ಏನಿದೆ ಅಂತಂದರೆ ಸಮಾಂತರ ಬಾಹುಗಳು. AD ಅಂತಂದರೆ ಇದು, BC ಅಂದರೆ ಇದು. ಇದನ್ನು A ತಗೊತೀನಿ, ಇದನ್ನು B ಅಂತ ತಗೊತೀನಿ. AD ಎಲ್ಲರೂ ಹುಡುಕ್ರಿ, ಅಲ್ಲಿ A ಅಂತ ಬರೋಣಂತೆ. AD ಇಸ್ ಈಕ್ವಲ್ ಟು A ತೊಗೊತೀನಿ, BC ಇಸ್ ಈಕ್ವಲ್ ಟು B ತೊಗೊತೀನಿ. ಯಾವ್ದು ಬೇಕಾದ್ರೆ ತೊಗೋಬೋದು. ಆಮೇಲೆ ಲಂಬ ಎತ್ತರ ಕೊಟ್ಟಿದ್ದಾರೆ. ಲಂಬ ಎತ್ತರ, ಇದು ಲಂಬ ಎತ್ತರ AB ಇಸ್ ಈಕ್ವಲ್ ಟು ಗೊತ್ತಿಲ್ಲ, ಅದು ನಾವು AB ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ? AB ಇಸ್ ಈಕ್ವಲ್ ಟು ಎಲ್ಲಾದರೂ CD ಇದೆ, BC ಇದೆ, AB ಗೊತ್ತಿಲ್ಲ. AB ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತ ಬರೋಣಂತೆ. ABಯನ್ನು ನಾವು H ಅಂತಲೂ ತೊಗೋಬೋದು, ಅದು ಲಂಬ ಎತ್ತರ ಇದೆ. ಅದಕ್ಕೆ ಬೇಕಾದ್ರೆ ನಾವು ಲಂಬ ಎತ್ತರ ಇಸ್ ಈಕ್ವಲ್ ಟು H ಇಸ್ ಈಕ್ವಲ್ ಟು AB ಅಂತ ಬರೋಣಂತೆ. ನಮಗೆ ತಿಳಿದಂತೆ, ಯಾರಿಗೆ ತಿಳಿದಂತೆ? ನಮಗೆ ತಿಳಿದಂತೆ. ನಮಗೇನು ತಿಳಿದೈತಿ? ಈ ಒಂದು ತ್ರಾಪಿಜ್ಯದ ಒಟ್ಟು ಬೇಲಿಯ ಉದ್ದ ಅಂತಂದರೆ ತ್ರಾಪಿಜ್ಯದ ಸುತ್ತಳತೆ. ಬೇಲಿಯ ಉದ್ದ ಇಸ್ ಈಕ್ವಲ್ ಟು ತ್ರಾಪಿಜ್ಯದ ಸುತ್ತಳತೆ. ತ್ರಾಸು, ತ್ರಾಪಿಜ್ಯದ ಸುತ್ತಳತೆ. ಬೇಲಿಯ ಉದ್ದ ಎಷ್ಟಿದೆ? ತ್ರಾಪಿಜ್ಯದ ಸುತ್ತಳತೆ ಎಷ್ಟು ಕೊಟ್ಟಿದ್ದಾರೆ ಅವರು? ಬೇಲಿಯ ಉದ್ದ 120 ಮೀಟರ್. 120 ಮೀಟರ್. ತ್ರಾಪಿಜ್ಯದ ಸುತ್ತಳತೆ ಅಂದರೆ ಇವೆಲ್ಲ ಕೂಡಿಸ್ಬೇಕು, ಎಲ್ಲ ಬಾಹುಗಳು ಕೂಡಿಸ್ಬೇಕು, ಅವಾಗ ಸುತ್ತಳತೆ ಆಗ್ತದೆ. AB ಪ್ಲಸ್ BC ಪ್ಲಸ್ CD ಪ್ಲಸ್ DA. AB ಪ್ಲಸ್ BC ಪ್ಲಸ್ CD ಪ್ಲಸ್ AD ಇಸ್ ಈಕ್ವಲ್ ಟು 120 ಮೀಟರ್. AB ಏನಾದರೂ ಕೊಟ್ಟಿದ? ಇಲ್ಲ, ಅದನ್ನೇ ಕಂಡುಹಿಡಿಬೇಕು. ABನೇ ಬರೋಣಂತೆ. ಬೇಕಾದರೆ AB ಬದಲಾಗಿ ಏನು ಬರೋಣ? H ಅಂತ ಬರೋಣ. ಪ್ಲಸ್ BC ಇಸ್ ಈಕ್ವಲ್ ಟು ಎಷ್ಟಿದೆ? BC 48 ಪ್ಲಸ್ CD ಎಷ್ಟಿದೆ? 17 ಪ್ಲಸ್ AD ಎಷ್ಟಿದೆ? 40 ಇಸ್ ಈಕ್ವಲ್ ಟು 120 ಮೀಟರ್. ಕೂಡ್ಸೋಣಂತೆ. H ಪ್ಲಸ್ 48 40 88 98 105 ಇಸ್ ಈಕ್ವಲ್ ಟು 120 ಪ್ಲಸ್ 105 ಈ ಕಡೆ ಕಳಿಸ್ರಿ. H ಇಸ್ ಈಕ್ವಲ್ ಟು 120 ಮೈನಸ್ 105. 105 120ರಲ್ಲಿ 105 ಹೋದರೆ ಎಷ್ಟು ಬಂತು? H ಇಸ್ ಈಕ್ವಲ್ ಟು 15 ಮೀಟರ್ ಅಂತ ಬಂತು. ಎತ್ತರ 15 ಮೀಟರ್ ಸಿಕ್ತು ನಮಗೆ. H ಅಂತಂದ್ರೆ ಎತ್ತರ 15 ಮೀಟರ್ ಸಿಕ್ತು. ಹಾಗಿದ್ದಾಗ ನಾವೇನು ಕಂಡುಹಿಡಬೇಕು? ಹಾಗಿದ್ರೆ ಏನು ಮಾಡ್ಬೇಕಂತ? ವಿಸ್ತೀರ್ಣ ಕಂಡುಹಿಡಬೇಕಂತ. ಮೈದಾನದ ವಿಸ್ತೀರ್ಣ ಅಂದರೆ ತ್ರಾಪಿಜ್ಯದ ವಿಸ್ತೀರ್ಣ ಅಂದಂಗೆ. ಆದ್ದರಿಂದ ಮೈದಾನದ ವಿಸ್ತೀರ್ಣ ಇಸ್ ಈಕ್ವಲ್ ಟು ತ್ರಾಪಿಜ್ಯದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಗುಂಡ್ಲೆ H ಇನ್ ಬ್ರಾಕೆಟ್ A ಪ್ಲಸ್ B. ದಿಸ್ ಇಸ್ ಈಕ್ವಲ್ ಟು ಅರ್ಧ ಗುಂಡ್ಲೆ H ಇನ್ ಬ್ರಾಕೆಟ್ A ನ ಬೆಲೆ 40 ಪ್ಲಸ್ B ನ ಬೆಲೆ 48. ದಿಸ್ ಇಸ್ ಈಕ್ವಲ್ ಟು 1/2 ಇಂಟು 15 ಬ್ರಾಕೆಟ್ ಒಳಗಡೆ 40 ಪ್ಲಸ್ 48 8 8 2 1 2 4 2 4 44 14 60ಕ್ಕೆ 0 14 60 ಪ್ಲಸ್ 6 66 660 ಮೀಟರ್ ಸ್ಕ್ವೇರ್. ಏನಿದು? ಆ ಒಂದು ಮೈದಾನದ ವಿಸ್ತೀರ್ಣ 660 ಮೀಟರ್ ಸ್ಕ್ವೇರ್ ಅಂತ ಬರ್ತದೆ. ಈ ರೀತಿ ನಾವು ಪ್ರಶ್ನೆಗಳನ್ನು ಉತ್ತರಿಸಬೇಕಾಗ್ತದೆ. ಮುಂದಿನ ಪ್ರಶ್ನೆ ನೋಡೋಣಂತೆ. ಪ್ರಶ್ನೆಯ ಸಂಖ್ಯೆ ಬಂದ್ಬಿಟ್ಟು 4. 4ನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ? ಚತುರ್ಭುಜಾಕಾರದ ಮೈದಾನವೊಂದರ ಕರ್ಣ ಕೊಟ್ಟಿದ್ದಾರೆ 24 ಮೀಟರ್ ಮತ್ತು ಅದರ ಎದುರಿನ ಶೃಂಗಗಳ ಬಿಂದುವಿಗೆ ಅಂದರೆ ಅದಕ್ಕೆ ಹೇಳಿದ ಲಂಬಗಳು ಕೊಟ್ಟಿದ್ದಾರೆ. ಇಲ್ಲೊಂದು ಲಂಬ ಇದೆ,
ಇಲ್ಲೊಂದು ಲಂಬ ಇದೆ, ಎರಡು ಲಂಬಗಳಿದ್ದಾವೆ ಅಂದರೆ ಎರಡು ತ್ರಿಭುಜಗಳು ಕಾಣ್ತಾ ಇದೆ ನಿಮಗೆ. ಈ ಎರಡು ತ್ರಿಭುಜಗಳ ವಿಸ್ತೀರ್ಣ ಕೂಡಿಸಿದ್ವಿ ಅಂತಂದರೆ ತ್ರಾಪಿಜ್ಯದ ವಿಸ್ತೀರ್ಣ ಅಲ್ಲ, ಚತುರ್ಭುಜದ ವಿಸ್ತೀರ್ಣ ಸಿಕ್ಬಿಡ್ತದೆ ನಿಮಗೆ. ಹಾಗಾದರೆ ಮೈದಾನದ ವಿಸ್ತೀರ್ಣವನ್ನು ನಾವು ಕಂಡುಹಿಡಬೇಕಂತೆ. ಇಲ್ಲಿ ಒಟ್ಟಾರೆಯಾಗಿ ಎರಡು ತ್ರಿಭುಜಗಳಿದ್ದಾವೆ, ಆ ಎರಡೂ ತ್ರಿಭುಜದ ವಿಸ್ತೀರ್ಣವನ್ನು ನಾವು ಕೂಡಿಸ್ಬೇಕು. ತ್ರಿಭುಜದ ವಿಸ್ತೀರ್ಣ ಸೂತ್ರ ಏನಿದೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ. ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಗುಂಡ್ಲೆ ಪಾದ ಗುಂಡ್ಲೆ ಎತ್ತರ. ಇಲ್ಲಿ ಎರಡು ತ್ರಿಭುಜಗಳಿದ್ದಾವೆ, ಒಂದು ಮೇಲ್ ತ್ರಿಭುಜ, ಒಂದು ಕೆಳ ತ್ರಿಭುಜ. ದತ್ತ ಏನು ಕೊಟ್ಟಿದ್ದಾರೆ? ಚತುರ್ಭುಜಾಕಾರದ ಮೈದಾನದ ಕರ್ಣಗಳು ಕೊಟ್ಟಿದ್ದಾರೆ. ಕರ್ಣ ಅಂತಂದಾಗ ಇಲ್ಲಿ ಎರಡು ತ್ರಿಭುಜಗಳು ತೋತಾವ್ರಿ, ಎ ಬಿ ಸಿ ಡಿ. ತ್ರಿಭುಜ ಎ ಬಿ ಸಿ ನಲ್ಲಿ, ತ್ರಿಭುಜ ಎ ಬಿ ಸಿ ನಲ್ಲಿ ಪಾದ ಏನು? ಪಾದ ಇಸ್ ಈಕ್ವಲ್ ಟು ಬಿ ಸಿ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ? 24 ಮೀಟರ್. ಎತ್ತರ ಏನು? ಎತ್ತರ ಈ ಕಡೆ ಎತ್ತರ ಇಸ್ ಈಕ್ವಲ್ ಟು 13 ಮೀಟರ್. ಲಂಬ ಎತ್ತರ ಇಸ್ ಈಕ್ವಲ್ ಟು 13 ಮೀಟರ್. ಇದು ಒಂದು ತ್ರಿಭುಜದಲ್ಲಿ ಆಯಿತು. ಇನ್ನೊಂದು ತ್ರಿಭುಜ, ತ್ರಿಭುಜ ಬಿ ಸಿ ಡಿ ನಲ್ಲಿ ಪಾದ ಎಷ್ಟಿದೆ? 24 ಮೀಟರ್. ಎತ್ತರ ಎಷ್ಟಿದೆ? 8 ಮೀಟರ್. ಓಕೆ, ಹಾಗಿದ್ದಾಗ ನಮಗೇನು ಬೇಕು? ಮೈದಾನದ ವಿಸ್ತೀರ್ಣ ಬೇಕು. ಒಟ್ಟು ಮೈದಾನದ ವಿಸ್ತೀರ್ಣ ಇಸ್ ಈಕ್ವಲ್ ಟು ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಪ್ಲಸ್ ತ್ರಿಭುಜ ಬಿ ಸಿ ಡಿ ವಿಸ್ತೀರ್ಣ. ಎರಡೂ ತ್ರಿಭುಜಗಳ ವಿಸ್ತೀರ್ಣವನ್ನು ಕೂಡಿಸಿದಾಗ ನಮಗೆ ಮೈದಾನದ ವಿಸ್ತೀರ್ಣ ಸಿಕ್ಬಿಡ್ತದೆ. ತ್ರಿಭುಜ ಎ ಬಿ ಸಿ ಅಂತಂದರೆ ಅರ್ಧ ಗುಂಡ್ಲೆ ಪಾದ ಗುಂಡ್ಲೆ ಎತ್ತರ ಪ್ಲಸ್ ಅರ್ಧ ಗುಂಡ್ಲೆ ಪಾದ ಗುಂಡ್ಲೆ ಎತ್ತರ. ಅರ್ಧ ಗುಂಡ್ಲೆ ಪಾದ ಎಷ್ಟಿದೆ? 24, ಎತ್ತರ 13 ಪ್ಲಸ್ ಅರ್ಧ ಗುಂಡ್ಲೆ ಪಾದ 24, ಎತ್ತರ 8. 2 ಒಂದ್ಲೆ 2 12, 2 ಒಂದ್ಲೆ 2 4, 13 2 26, ಕೈಲ ಬಂತು 2, 13 ಒಂದ್ಲೆ 13, 2 15 ಪ್ಲಸ್ 24 4 96. ದಿಸ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ನೋಡ್ರಿ? 96 102, 202, 252, 252 ಸೆಂಟಿಮೀಟ್ರ್ ಇದ್ರಿ. ಸೆಂಟಿಮೀಟ್ರ್ ಬೇಡಂತೆ ಸ್ಕ್ವೇರ್ ಹಾಕ್ಬಿಡೋಣ. 252 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಆನ್ಸರ್ ಬಂದ್ಬಿಡ್ತದೆ. ಇದು 4ನೇ ಪ್ರಶ್ನೆಯ ಉತ್ತರ. ಮುಂದೆ 5ನೇ ಪ್ರಶ್ನೆಯನ್ನು ನೋಡೋಣಂತೆ. ಏನಿದೆ 5ನೇ ಪ್ರಶ್ನೆಯಲ್ಲಿ? ಒಂದು ವಜ್ರಾಕೃತಿಯ ಕರ್ಣಗಳ ಉದ್ದಗಳು 7.5 ಸೆಂಟಿಮೀಟರ್ ಮತ್ತು 12 ಸೆಂಟಿಮೀಟರ್. ಅದರ ವಿಸ್ತೀರ್ಣವನ್ನು ಕಂಡುಹಿಡಬೇಕಂತೆ. ಏನು ವಿಸ್ತೀರ್ಣ? ವಜ್ರಾಕೃತಿಯ ವಿಸ್ತೀರ್ಣ ಕಂಡುಹಿಡಬೇಕಂತೆ. ವಜ್ರಾಕೃತಿಯ ವಿಸ್ತೀರ್ಣ ಸೂತ್ರ ಗೊತ್ತಿದೆ. ದತ್ತ ವರ್ಣ, ದತ್ತ ವಜ್ರಾಕೃತಿಯ ಕರ್ಣಗಳು ಅಂತ ಬರೆದು D1 ಇಸ್ ಈಕ್ವಲ್ ಟು ಒಂದನೇ ಕರ್ಣ ಎಷ್ಟಿದೆ? 7.5 ಸೆಂಟಿಮೀಟರ್. D2 ಇಸ್ ಈಕ್ವಲ್ ಟು 12 ಸೆಂಟಿಮೀಟರ್. ಹಾಗಿದ್ರೆ ವಿಸ್ತೀರ್ಣ ಬೇಕಾ? ವಜ್ರಾಕೃತಿಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಗುಂಡ್ಲೆ D1 ಇಂಟು D2. ಅರ್ಧ ಗುಂಡ್ಲೆ D1 ಅಂದರೆ 7.5, D2 ಅಂದರೆ 12. 2 ಒಂದ್ಲೆ 2 6 12, 6 5 30, 6 7 42, 3 45.0 ಮೀಟ್ರ್ ಇದ್ರೆ ಮೀಟ್ರು, ಸೆಂಟಿಮೀಟರ್ ಇದ್ರೆ ಸೆಂಟಿಮೀಟ್ರ್, ಸ್ಕ್ವಯರ್ ಅಂತ ನಾವು ಬರಿಬೇಕಾಗ್ತದೆ. ಇದು 5ನೇ ಪ್ರಶ್ನೆಯ ಉತ್ತರ. 6th ಕ್ವಶನ್, 6ನೇ ಪ್ರಶ್ನೆ ಏನು ಹೇಳುತ್ತೆ ಪ್ರಶ್ನೆ ಇದು? 6 ಸೆಂಟಿಮೀಟರ್ ಉದ್ದದ ಬಾಹು 4.8 ಸೆಂಟಿಮೀಟರ್ ನಷ್ಟು ಇರುವ ಎತ್ತರ ವಜ್ರಾಕೃತಿಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಅದರ ಕರ್ಣಗಳ ಉದ್ದ ಎಷ್ಟು ಕೊಟ್ಟಿದ್ದಾರೆ? 8 ಸೆಂಟಿಮೀಟರ್ ಇದ್ದರೆ ಇನ್ನೊಂದು ಕರ್ಣದ ಉದ್ದವನ್ನು ನಾವು ಕಂಡುಹಿಡಬೇಕು. ಓಕೆ, ಇಲ್ಲೇನು ಮಾಡೋಣ? ಮೊದಲು ರೋಂಬಸ್ ತೆಗೆದುಕೊಳ್ಳೋಣಂತೆ. ಏನು ತೊಗೊಂತೀರಿ? ರೋಂಬಸ್ ತಗೊಳ್ಳೋಣಂತೆ. ರೋಂಬಸ್ ಅಂತಂದರೆ ಒಂದು ವಜ್ರಾಕೃತಿ. ಈ ವಜ್ರಾಕೃತಿಯ ಒಂದು ಬಾಹು ಕೊಟ್ಟಿದ್ದಾರೆ. ಎಷ್ಟು ಸೆಂಟಿಮೀಟರ್? 6 ಸೆಂಟಿಮೀಟರ್ ಬಾಹು ಇದೆ. ಉದ್ದ ಎ ಬಿ ಸಿ ಡಿ ಅಂಥೇಳಿ. ಆಮೇಲೆ ಇದರ ಎತ್ತರ ಕೊಟ್ಟಿದ್ದಾರೆ. ಎತ್ತರ, ರೋಂಬಸ್ನ ಎತ್ತರ, ಇದು ಎತ್ತರ ಆಗ್ಬಿಡ್ತದೆ. ಎತ್ತರ ಎಷ್ಟಿದೆ ನೋಡ್ರಿ. ಈಗ ಈ ಕಡೆಯಿಂದ ನೋಡಿದ್ರೆ ಇದು ಎತ್ತರ ಆಗ್ತದೆ. ನೀವು ಹೆಂಗೆ ತೊಗೊಂತೀರ ತೊಗೊಂಡು. ಎತ್ತರ
ಬಾಹುವಿನ ಉದ್ದ ಅಂತಂದರೆ ಇದು ಪಾದ ಅಂತ ತೊಗೊತೀನಿ. ಪಾದ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್. ಎತ್ತರ ಇಸ್ ಈಕ್ವಲ್ ಟು, ಇಲ್ಲಾಂದರೆ ಎಲ್ಲಿ ಬರ್ತೀನಿ, ಎತ್ತರ ಇಸ್ ಈಕ್ವಲ್ ಟು ಎಷ್ಟು ಸೆಂಟಿಮೀಟರ್ ಇದೆ? 4.8 ಅಂತ ಇದೆ. ಆ್ಯಕ್ಚುಲಾಗಿ ಇದು 4 ಸೆಂಟಿಮೀಟರ್ ಆಗಬೇಕಾಗಿತ್ತು. ಇರಲಿ, 4.8 ಸೆಂಟಿಮೀಟರ್ 4.8 ಸೆಂಟಿಮೀಟರ್ 4 ಸೆಂಟಿಮೀಟರ್ ಅಂತ ಆಗಬೇಕಾಗಿತ್ತು. ಪ್ರಿಂಟ್ ಮಿಸ್ಟೇಕ್ ಆಗಿದೆ. ಅಂದರೂ ಕೂಡ 4.8 ಸೆಂಟಿಮೀಟರ್ ತೊಗೊಳ್ಳೋಣ ಅಂತ. ಪಾದ ಸಿಕ್ತು, ಎತ್ತರ ಸಿಕ್ತು. ಒಂದು ವ್ಯಾಸ ಗೊತ್ತಿದೆ, ಒಂದು ವ್ಯಾಸ, ಒಂದು ಕರ್ಣ ಎಷ್ಟಿದೆಪ್ಪ? ಕರ್ಣ ಒಂದು ಎ ಸಿ ಬೆಲೆ ಕೊಟ್ಟಿದ್ದಾರೆ. ನಾವು ಬಿ ಡಿ ಕಂಡುಹಿಡಬೇಕು. ಎ ಸಿ ಇಸ್ ಈಕ್ವಲ್ ಟು ಕರ್ಣ ಎ ಸಿ ಇಸ್ ಈಕ್ವಲ್ ಟು ಎಷ್ಟಿದೆ? 8 ಸೆಂಟಿಮೀಟರ್. 8 ಸೆಂಟಿಮೀಟರ್ ಕರ್ಣ ಎ ಸಿಯ ಉದ್ದ ಇದೆ. ಇನ್ನೊಂದು ಕರ್ಣ ಬಿ ಡಿಯ ಉದ್ದ D1 ಇಸ್ ಈಕ್ವಲ್ ಟು D2 ಬಿ ಡಿ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಇಲ್ಲಿ ತ್ರಾಪಿಜ್ಯದ ವಿಸ್ತೀರ್ಣ ಅಲ್ಲ, ಇದೇನಿದೆ? ವಜ್ರಾಕೃತಿಯ ವಿಸ್ತೀರ್ಣಕ್ಕೆ 2 ಸೂತ್ರ ಇದ್ದಾವೆ. ವಜ್ರಾಕೃತಿಯ ವಿಸ್ತೀರ್ಣಕ್ಕೆ 2 ಸೂತ್ರಗಳು ಯಾವ್ಯಾವು? ಒಂದು ಪಾದ ಗುಂಡ್ಲೆ ಎತ್ತರ ಅನ್ನೋದು ಒಂದು ವಜ್ರಾಕೃತಿಯ ವಿಸ್ತೀರ್ಣ ಆಗ್ತದೆ. ಯಾಕಂದರೆ ಇದು ಪ್ಯಾರಲೆಲೋಗ್ರಾಮ್ ಆಗ್ತದೆ. ಪ್ಯಾರಲೆಲೋಗ್ರಾಮ್ ಅಂತಂದ್ರೆ ಸಮಾಂತರ ಚತುರ್ಭುಜ. ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಅಂದರೆ ಪಾದ ಗುಂಡ್ಲೆ ಎತ್ತರ. ಹಾಗಾಗಿ ಸಮಾಂತರ ಚತುರ್ಭುಜ ಅಂತ ತೆಗೆದುಕೊಂಡಾಗ ಸಮಾಂತರ ಚತುರ್ಭುಜನೂ ವಜ್ರಾಕೃತಿನೇ ಆಗ್ತದೆ. ಹಾಗಾಗಿ ವಜ್ರಾಕೃತಿಯ ಒಂದು ವಿಸ್ತೀರ್ಣಕ್ಕೆ ಇನ್ನೊಂದು ಸೂತ್ರ ಏನ್ರಿ? ಪಾದ ಗುಂಡ್ಲೆ ಎತ್ತರ. ಅದನ್ನು ಮೊದಲು ಉಪಯೋಗ ಮಾಡಂತೆ. ವಜ್ರಾಕೃತಿಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ಪಾದ ಗುಂಡ್ಲೆ ಎತ್ತರ. ಪಾದ ಎಷ್ಟಿದೆ? 6 ಸೆಂಟಿಮೀಟರ್. ಎತ್ತರ ಎಷ್ಟಿದೆ? 4.8 ಸೆಂಟಿಮೀಟರ್. ಅದು ಆ್ಯಕ್ಚುಲಾಗಿ 4 ಇರಬೇಕಾಗಿತ್ತು. ಇರಲಿ, 6 8 48ಕ್ಕೆ 8 4ಕ್ಕೆ 4 6 4 24 28 28.8 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬಂತು. ಇದು ವಜ್ರಾಕೃತಿಯ ವಿಸ್ತೀರ್ಣ. ಇದೇ ವಜ್ರಾಕೃತಿಯ ವಿಸ್ತೀರ್ಣಕ್ಕೆ ಇನ್ನೊಂದು ಸೂತ್ರ ಇದೆ. ಅದರಂತೆ ವಜ್ರಾಕೃತಿಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಗುಂಡ್ಲೆ D1 ಇಂಟು D2 D1 ಇಂಟು D2 ಇಸ್ ಈಕ್ವಲ್ ಟು ಎಷ್ಟು ಬಂದಿದೆ ಉತ್ತರ? 28.8 ಸೆಂಟಿಮೀಟರ್ ಸ್ಕ್ವೇರ್ ಬಂದಿದೆ. 28.8 ಸೆಂಟಿಮೀಟರ್ ಸ್ಕ್ವೇರ್ ನಾನು ಬರಿತೀನಿ. ದಿಸ್ ಇಸ್ ಈಕ್ವಲ್ ಟು ಅರ್ಧ ಗುಂಡ್ಲೆ D1 ಕೊಟ್ಟಿದ್ದಾರೆ ಎಷ್ಟು? 8 ಇಂಟು D2 ಗೊತ್ತಿಲ್ಲ. 28.8 2 1 2 4 8 4 ಗುಂಡ್ಲೆ D2 ಇಸ್ ಈಕ್ವಲ್ ಟು 28.8. D2 ಇಸ್ ಈಕ್ವಲ್ ಟು 28.8 ಭಾಗಾಕಾರ 4 4 1 4 7 28.42 D2 ಇಸ್ ಈಕ್ವಲ್ ಟು ಎಷ್ಟು ಬಂತು? 7.2 ಸೆಂಟಿಮೀಟರ್ ಅಂತ ಬಂತು. 7.2 ಸೆಂಟಿಮೀಟರ್ D2 ಸಿಕ್ತು. ಇದು ಅಂದರೆ ಅರ್ಥ ಇನ್ನೊಂದು ಕರ್ಣದ ಉದ್ದ. ಈ ರೀತಿ ಲೆಕ್ಕ ನಾವು ಮಾಡಬೇಕಾಗ್ತದೆ. ಮುಂದಕ್ಕೆ ಹೋಗೋಣ. ಮುಂದಿನ ಪ್ರಶ್ನೆ 7ನೆಯ ಪ್ರಶ್ನೆ. 45 ಸೆಂಟಿಮೀಟರ್ ಮತ್ತು 30 ಸೆಂಟಿಮೀಟರ್ ಉದ್ದದ ಕರ್ಣಗಳುಳ್ಳ ವಜ್ರಾಕೃತಿಯಲ್ಲಿರುವ 300 ಹಾಸುಗಲ್ಲುಗಳನ್ನು ನೆಲದ ಮೇಲೆ ಹಾಕಲಾಗಿದೆ. ಚದರ್ ಮೀಟರ್ ಒಂದಕ್ಕೆ 4 ರೂಪಾಯಿಗಳಂತೆ ಹಾಸುಗಲ್ಲುಗಳಿಗೆ ಪಾಲಿಷ್ ಮಾಡಲು ಎಷ್ಟು ಖರ್ಚಾಗುತ್ತದೆ ಅಂತ ಅವರು ಕೇಳ್ತಾ ಇದ್ದಾರೆ. ಮೊದಲನೇದಾಗಿ ನಾವು ದತ್ತ ಬರೋಣಂತೆ. ಏನು ಬರೋಣ? ದತ್ತ. ವಜ್ರಾಕೃತಿಯ ವಿಸ್ತೀರ್ಣ ಕಂಡುಹಿಡಬೇಕಂತಂದರೆ ದತ್ತದಲ್ಲಿ ಏನೇನು ಕೊಟ್ಟಿದ್ದಾರೆ? 45 ಸೆಂಟಿಮೀಟರ್ ಕರ್ಣಗಳು ಕೊಟ್ಟಿದ್ದಾರೆ. ಅಂದರೆ D1 ಇಸ್ ಈಕ್ವಲ್ ಟು ಕರ್ಣ D1 ಇಸ್ ಈಕ್ವಲ್ ಟು 45 ಸೆಂಟಿಮೀಟರ್. ಕರ್ಣ D2 ಇಸ್ ಈಕ್ವಲ್ ಟು 30 ಸೆಂಟಿಮೀಟರ್. ಅದು ಆದ ನಂತರ ವಜ್ರಾಕೃತಿಯ ವಿಸ್ತೀರ್ಣ, ವಜ್ರಾಕೃತಿಯ ಅದೇನಿದೆ ವಜ್ರಾಕೃತಿಯ ಹಾಸುಗಲ್ಲಿನ ವಿಸ್ತೀರ್ಣ ಒಂದು ವಜ್ರಾಕೃತಿಯ ಹಾಸುಗಲ್ಲಿನ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಗುಂಡ್ಲೆ D1 ಗುಂಡ್ಲೆ D2. ಅರ್ಧ ಗುಂಡ್ಲೆ D1 ಇದು ನಮಗೆ ತಿಳಿದಂತೆ. ಓಕೆ, ಸೂತ್ರ D1 ಎಷ್ಟಿದೆ? 45. D2 ಎಷ್ಟಿದೆ? 30. 2 1 2 2 15 15 3 15 75ಕ್ಕೆ 5 15 4 60 ಪ್ಲಸ್ 7 67 675 ಸೆಂಟಿಮೀಟರ್ ಸ್ಕ್ವೇರ್. ಈ ರೀತಿಯಾಗಿ ನಮ್ಮ ಹತ್ರ ಎಷ್ಟು ಹಾಸುಗಳಿದ್ದಾವೆ? 3000 ಹಾಸುಗಲ್ಲುಗಳಿದ್ದಾವೆ. 3000 ಹಾಸುಗಲ್ಲುಗಳ ವಿಸ್ತೀರ್ಣ, ಒಟ್ಟು ವಿಸ್ತೀರ್ಣ ಇಸ್ ಈಕ್ವಲ್ ಟು 3000 ಇಂಟು 675 ಸೆಂಟಿಮೀಟರ್ ಸ್ಕ್ವೇರ್. ಅವರು ಸೆಂಟಿಮೀಟರ್ ಸ್ಕ್ವೇರಲ್ಲಿ ಕೇಳಿಲ್ಲ, ಅವರು ಮೀಟರ್ ಸ್ಕ್ವೇರಲ್ಲಿ ಉತ್ತರ ಕೇಳಿದ್ದಾರೆ. ಸೆಂಟಿಮೀಟರ್ ಸ್ಕ್ವೇರನ್ನು ನಾವು ಮೀಟರ್ ಸ್ಕ್ವೇರ್ ಮಾಡಬೇಕು ಅಂದರೆ ಡಿವೈಡೆಡ್ ಬೈ 100 ಇಂಟು 100 ಮಾಡ್ಕೋಬೇಕು.
ಡಿವೈಡೆಡ್ ಬೈ 100 ಎರಡು ಸಲ ಬರ್ಕೋಬೇಕು. ಸೆಂಟಿಮೀಟರ್ ಸ್ಕ್ವೇರ್ ಇದೆ, ಹಾಗಾಗಿ 3000 ಇಂಟು 675 ಮೀಟ್ರ್ ಸ್ಕ್ವೇರ್ ಬರ್ಕೊಂಡ್ಬಿಡ್ತೀನಿ. ಡಿವೈಡೆಡ್ ಬೈ 100 ಎರಡು ಸರಿ, ಯಾಕಂದರೆ ಸೆಂಟಿಮೀಟರ್ ಸ್ಕ್ವೇರನ್ನು ಮೀಟ್ರ್ ಸ್ಕ್ವೇರ್ ಮಾಡ್ಬೇಕಂತಂದರೆ ಆ ಥರ ತೊಗೋಬೇಕು. 0 0 0 0 0 0 ಕ್ಯಾನ್ಸಲ್. 5 ಮಗ್ಗಿ ಒಳಗಡೆ ಇಲ್ಲಾಂದ್ರೆ ಒಂದು ಕೆಲಸ ಮಾಡೋಣಂತೆ, 10 ಹೆಂಗದ ಹಂಗೆ ಇಡೋಣ. 3 5 15ಕ್ಕೆ 5 ಕೈಲ ಬಂತು 1, 3 7 21 1 22ಕ್ಕೆ 2 ಕೈಲ ಬಂತು 2, 3 6 18 2 20 20 25 ಭಾಗಲೆ 10, ಒಂದು ಬಿಟ್ಟು ಬಿಂದು ಕೊಡ್ರಿ. 202.5 ಮೀಟರ್ ಸ್ಕ್ವೇರ್ ಅಂತ ಬಂತು. 1 ಮೀಟರ್ ಸ್ಕ್ವೇರಿಗೆ ಎಷ್ಟು ರೂಪಾಯಿ ಖರ್ಚು ಅಂತ ಹೇಳಿದಾರೆ ಅವರು? 1 ಮೀಟರ್ ಸ್ಕ್ವೇರಿಗೆ 4 ರೂಪಾಯಿ ಖರ್ಚು. 1 ಮೀಟರ್ ಸ್ಕ್ವೇರಿಗೆ ಎಷ್ಟು ಖರ್ಚು? 4 ರೂಪಾಯಿ ಪಾಲಿಷ್ ಮಾಡಲು ಖರ್ಚು. ಹಾಗಿದ್ರೆ ನಮ್ಮ ಹತ್ರ ಎಷ್ಟಿದೆ? 202.5 ಮೀಟರ್ ಸ್ಕ್ವೇರಿಗೆ ಪಾಲಿಷ್ ಮಾಡಲು ಖರ್ಚು ಇಸ್ ಈಕ್ವಲ್ ಟು 202.5 ಗುಂಡ್ಲೆ 4. 4 5 20ಕ್ಕೆ 0 2 4 2 8 2 10ಕ್ಕೆ 0 ಕಲೆ ಬಂತು 1 1ಕ್ಕೆ 1 4 2 8. ಎಷ್ಟು ಬಿಟ್ಟು ಬಿಂದು? 1 ಬಿಟ್ಟು ಬಿಂದು ರೂಪಾಯಿಗಳು. 810 ರೂಪಾಯಿಗಳು ಇಲ್ಲಿ ಬರ್ತಿದೆ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆ ನೋಡೋಣಂತೆ. 8ನೆಯ ಪ್ರಶ್ನೆ. ತ್ರಾಪಿಜ್ಯಾಕಾರದ ಮೈದಾನವೊಂದನ್ನು ಖರೀದಿಸಲು ಮೋಹನ ಬಯಸಿದ್ದಾನೆ. ನದಿಯ ಪಕ್ಕದಲ್ಲಿರುವ ಅದರ ಬಾಹುವು ರಸ್ತೆ ಬದಿಗೆ ಇರುವ ಬಾಹುವಿಗೆ ಸಮಾಂತರವಾಗಿದೆ. ಅದರ 2ರಷ್ಟಿದೆ. ಈ ಮೈದಾನದ ವಿಸ್ತೀರ್ಣವು 10,500 ಚದರ ಮೀಟರ್ ಮತ್ತು ಸಮಾಂತರ ಬಾಹುಗಳ ನಡುವಿನ ಲಂಬವು 100 ಮೀಟರ್ ಇದ್ದರೆ ನದಿಯ ಪಕ್ಕದ ಬಾಹುವಿನ ಉದ್ದವೆಷ್ಟು? ನದಿ ಪಕ್ಕದ ಬಾಹುವಿನ ಉದ್ದವೆಷ್ಟು? ಇದು ರಸ್ತೆ ಪಕ್ಕದ ಬಾಹು ಎ ಆಗಿರಲಿ, ಅದು ಡಬಲ್ ಇರ್ತದಂತ ನದಿ ಪಕ್ಕ, ಅಂದರೆ 2a ಆಗಿರಲಿ. ಇದು ಎ, ಇದು 2a, ಇದು ಎಚ್ ಅಷ್ಟೇ ಇರೋದಿಲ್ಲ, ಮತ್ತೇನೂ ಇಲ್ಲ. ಸಿಂಪಲ್ ಆಗಿದೆ. ದತ್ತ ಬರೆಯಣಂತೆ. ನದಿಯ ಪಕ್ಕದ ರಸ್ತೆ ಮತ್ತು ನದಿಯ ಪಕ್ಕದ ಒಂದು ಬಾಹು, ರಸ್ತೆ ಪಕ್ಕದ ಒಂದು ಬಾಹು, 2 ಬಾಹುಗಳಿದ್ದಾವೆ. ಅವೆರಡು ಬಾಹುಗಳ ಉದ್ದಗಳನ್ನು ಬರ್ಕೊಂತ ಹೋಗೋಣಂತೆ. ಇಲ್ಲಿ ನದಿಯ ಪಕ್ಕದ ಬಾಹು ಇದೆಯಲ್ಲ, ಅದಕ್ಕೊಂದು ಹೆಸರು ಕೊಡೋಣಂತೆ. ಏನಂತ? ನದಿಯ ಪಕ್ಕದ ಬಾಹುಗೆ 2a, ರಸ್ತೆ ಪಕ್ಕದ ಬಾಹು ಇಸ್ ಈಕ್ವಲ್ ಟು ಎ ಆಗಿರಲಿ. ನದಿಯ ಪಕ್ಕದ ಬಾಹು ಇಸ್ ಈಕ್ವಲ್ ಟು 2a ಆಗಿರಲಿ. ಒಂದು ಎ, ಇನ್ನೊಂದು 2a. ಅದಾದ ನಂತರ ಈ ಒಂದು ಮೈದಾನದ ವಿಸ್ತೀರ್ಣ ಇಸ್ ಈಕ್ವಲ್ ಟು 10,500 ಮೀಟರ್ ಸ್ಕ್ವೇರ್ ಆಗಿದೆ. ಆಮೇಲೆ ಲಂಬ ಎತ್ತರ ಇಸ್ ಈಕ್ವಲ್ ಟು 100 ಮೀಟರ್ಗಳು. ನಾವೇನು ಕಂಡುಹಿಡಬೇಕು? ಮೊದಲು ಈ ಒಂದು ಎ ಅನ್ನು ಫೈಂಡ್ ಔಟ್ ಮಾಡಬೇಕು. ಎ ನಮಗೆ ತಿಳಿದಂತೆ ಏನು ಗೊತ್ತಿದೆ? ತ್ರಾಪಿಜ್ಯದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಗುಂಡ್ಲೆ ಎಚ್ ಗುಂಡ್ಲೆ ಎ ಪ್ಲಸ್ ಬಿ ಅಂತ ಗೊತ್ತಿದೆ. ತ್ರಾಪಿಜ್ಯದ ವಿಸ್ತೀರ್ಣ 10,500 ಅಂತ. ಇದು ಮೈದಾನದ ವಿಸ್ತೀರ್ಣ ಅಂತಂದರೆ ತ್ರಾಪಿಜ್ಯದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಮೈದಾನದ ವಿಸ್ತೀರ್ಣ. ಅರ್ಧ ಗುಂಡ್ಲೆ 100 ಗುಂಡ್ಲೆ ಎ ಪ್ಲಸ್ 2a, ಯಾಕಂದರೆ ಒಂದು ಎ ಇನ್ನೊಂದು ಡಬಲ್ 2a. 2 1 2 2 50 10,500 ಇಸ್ ಈಕ್ವಲ್ ಟು 50 ಇನ್ ಬ್ರಾಕೆಟ್ ಎ ಪ್ಲಸ್ 2a 3a ಗುಣಾಕಾರ ಈ ಕಡೆ ತೊಗೊಂಡು ಬನ್ನಿ. 10,500 ಭಾಗಾಕಾರ 50, 0 0 ಕ್ಯಾನ್ಸಲ್, 3a 5 2 10, 5 1 5, 0ಗೆ 0 ಎಷ್ಟು ಬಂತಿಲ್ಲಿ? 210 ಇಸ್ ಈಕ್ವಲ್ ಟು 3a. ಗುಣಾಕಾರ 3 ತೊಗೊಂಡು ಬನ್ನಿ ಈ ಕಡೆ. ಎ ಇಸ್ ಈಕ್ವಲ್ ಟು ಎಷ್ಟು ಬಂತು? 210 ಭಾಗಾಕಾರ 3 1 3 7 21 0. ಎ ಇಸ್ ಈಕ್ವಲ್ ಟು 70 ಮೀಟರ್ ಸಿಕ್ತು. ಆದರೆ ನಮಗೆ ಬೇಕಾಗಿದ್ದು ನದಿಯ ಪಕ್ಕದ ಬಾಹು ಇಸ್ ಈಕ್ವಲ್ ಟು 2a ಇಸ್ ಈಕ್ವಲ್ ಟು 2 ಇಂಟು ಎ ಅಂದರೆ ಎಷ್ಟು ಬಂದು 70, 140 ಮೀಟರ್ ಅಂತ ಆಯಿತು. ನದಿಯ ಪಕ್ಕದಲ್ಲಿ ಇರ್ತಕ್ಕಂಥ ಬಾವಿನ ಉದ್ದ 140 ಮೀಟರ್ ಅಂತ ನಾವು ಹೇಳಬಹುದು. ಮುಂದಿನ ಪ್ರಶ್ನೆ ಬಂದ್ಬಿಟ್ಟು 9ನೆಯ ಪ್ರಶ್ನೆ. ಏನಿದೆ ಇಲ್ಲಿ? ಎತ್ತರದ ವೇದಿಕೆಯೊಂದರ ಮೇಲ್ಮೈ
ಚಿತ್ರದಲ್ಲಿ ತೋರಿಸಿದಂತೆ ಸಮ ಷಡ್ಭುಜಾಕೃತಿಯಲ್ಲಿ ಇದೆ. ಇದರ ವಿಸ್ತೀರ್ಣವನ್ನು ನಾವು ಕಂಡುಹಿಡಬೇಕು. ಈ ಥರದ ಪ್ರಶ್ನೆಯನ್ನು ನಾನು ಉದಾಹರಣೆಯಲ್ಲಿ ಮಾಡಿದ್ದೀನಿ. ನೀವು ಉದಾಹರಣೆಯಲ್ಲಿ ನೋಡ್ಕೊಳ್ಳಿ, ಇದನ್ನು ಸಾಲ್ವ್ ಮಾಡ್ಕೊಳ್ಳಿ. ಇಲ್ಲಿ ಏನು ಕೊಟ್ಟಿದ್ದಾರೆ? ಎತ್ತರ ಕೊಟ್ಟಿದ್ದಾರೆ, ಅದು ಆದ ನಂತರ ತ್ರಾಪಿಜ್ಯ ಇದೆ. ಇಲ್ಲೊಂದು ತ್ರಾಪಿಜ್ಯ ಕಾಣ್ತದೆ ನಿಮಗೆ. ಇದರ ಒಂದು ಬಾಹು 11 ಮೀಟರ್ ಇದೆ. ಇದರ ಒಂದು ಇನ್ನೊಂದು ಬಾಹು ಏನಪ್ಪ ಅಂತಂದರೆ ಇಲ್ಲೆಷ್ಟಿದೆ? 5 ಅದಲ್ಲ, 5 ಮೀಟರ್. 11 ಮೀಟರ್ 5 ಮೀಟರ್. ಈಗ ಇದಕ್ಕೆ ಉತ್ತರ ಕಂಡುಹಿಡಬೇಕು ಅಂತಂದ್ರೆ ನೀವೇನು ಮಾಡಬೇಕು? ಷಡ್ಭುಜಾಕೃತಿಯ ವಿಸ್ತೀರ್ಣ = ಅಂತ ಬರೆದು ತ್ರಾಪಿಜ್ಯ ಒಂದು ಇದಕ್ಕೊಂದು ಹೆಸರು ಕೊಡ್ರಿ, ABCD ಅಂತೇಳಿಕೆ. ಇದಕ್ಕೆ PQRS ಅಂತ ಕೊಡ್ರಿ. ತ್ರಾಪಿಜ್ಯ ABCD ವಿಸ್ತೀರ್ಣ ಪ್ಲಸ್ ತ್ರಾಪಿಜ್ಯ PQRS ವಿಸ್ತೀರ್ಣ ಪ್ಲಸ್ ಆಯತದ ವಿಸ್ತೀರ್ಣ ಉದ್ದ ಗುಂಡ್ಲೆ ಆಗಲ್ಲ ಕೂಡಿಸಿ ಉತ್ತರ ಮಾಡಿ ಇಡ್ರಿ. ಇದಕ್ಕೆ ಸೂತ್ರ ಮೇಲ್ಗಡೆ ಇದಕ್ಕೆ ಅರ್ಧ ಗುಂಡ್ಲೆ H ಇನ್ ಬ್ರಾಕೆಟ್ A ಪ್ಲಸ್ B. A ಅಂತಂದರೆ ಇದು ಎಷ್ಟು? 5 ಸೆಂಟಿಮೀಟರ್. B ಅಂತಂದರೆ 11 ಸೆಂಟಿಮೀಟರ್. ಇಲ್ಲಿಯೂ ಕೂಡ A ಅಂದರೆ 5 ಸೆಂಟಿಮೀಟರ್, B ಅಂದರೆ 11 ಸೆಂಟಿಮೀಟರ್. ಆಮೇಲೆ ಮಧ್ಯಭಾಗದಲ್ಲಿ ಆಯತ ಸಿಗ್ತದೆ. ಆಯತ ವಿಸ್ತೀರ್ಣ ಉದ್ದ ಗುಂಡ್ಲೆ ಆಗಲ್ಲ 11 ಗುಂಡ್ಲೆ 5 55. ಅದೇನು ಬರ್ತದೆ? ಮೀಟರ್ ಸ್ಕ್ವೇರ್. ಎಲ್ಲ ಸೇರಿಸಿ ಉತ್ತರವನ್ನು ನೀವು ಮಾಡ್ಕೊತ ಹೋಗಬೇಕಾಗ್ತದೆ. 10ನೇ ಪ್ರಶ್ನೆ ನೋಡಿ. ಕೆಳಗಿನ ಚಿತ್ರದಲ್ಲಿ ತೋರಿಸಿರುವಂತೆ ಪಂಚಭುಜಾಕಾರದ ಉದ್ಯಾನವನವಿದೆ. ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಲು ಜ್ಯೋತಿ, ಕವಿತಾ ಅದನ್ನು 2 ರೀತಿಯಲ್ಲಿ ವಿಭಾಜಿಸಿದರು. 2 ರೀತಿಯ ವಿಭಜನೆಯನ್ನು ಬಳಸಿಕೊಂಡು ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ವಿಸ್ತೀರ್ಣವನ್ನು ಕಂಡುಹಿಡಿಯಲು ಬೇರೆ ಯಾವುದಾದ್ರೂ ವಿಧಾನವನ್ನು ನೀವು ರಚಿಸಬಲ್ಲಿರಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಮೊದಲನೇದಾಗಿ ಏನು ಮಾಡೋಣ? ಇಲ್ಲೊಂದು ಚಿತ್ರ ಇದೆ. ಈ ಚಿತ್ರದ ಅರ್ಧ ಭಾಗ ಯಾರು ಮಾಡಿದಾಳೆ? ಜ್ಯೋತಿಕಾ ಮಾಡಿದಾಳೆ. ಇನ್ನೊಂದು ಭಾಗ ಅರ್ಧ ಭಾಗ ಕವಿತಾ ಮಾಡಿದಾಳೆ. ಜ್ಯೋತಿಕಾ ಏನಿದಾಳಲ್ಲ, ಅವಳು ರೆಡಿ ಮಾಡಿದ್ದೇನಿದೆ? ಒಂದು ತ್ರಾಪಿಜ್ಯ ಇದೆ. ಯಾವ ಪಿಜ್ಯ ಇದೆ? ತ್ರಾಪಿಜ್ಯ ಇದೆ. ಈ ತ್ರಾಪಿಜ್ಯದ ವಿಸ್ತೀರ್ಣ ನಿಮ್ಗೆ ಗೊತ್ತಿದೆ, ಅರ್ಧ ಗುಂಡ್ಲೆ H ಗುಂಡ್ಲೆ A ಪ್ಲಸ್ B ಬ್ರಾಕೆಟ್ ಒಳಗಡೆ. ಇಲ್ಲಿ H ಅಂದರೆ ಇದು H ಆಗ್ಬಿಡ್ತದೆ. H ಅಂದರೆ ಎಷ್ಟಾಗ್ಬಿಡ್ತದೆ? H ಅಂತಂದರೆ ಈ ಭಾಗ 15ರ ಅರ್ಧ ಎಷ್ಟಾಗ್ತದೆ? 7.5. H ಅಂದರೆ ಏನು ತೊಗೋಬೇಕು ನಾನು? 7.5 ತೊಗೋಬೇಕು. ಇಂಟು A ಅಂತಂದರೆ ಇದು A ತಗೋಳ್ರಿ. ಎಷ್ಟು? A ಅಂತಂದರೆ 15 ತೊಗೊಳ್ರಿ. ಪ್ಲಸ್ B ಅಂದರೆ ಇದು ಎಷ್ಟಿದೆ? B 30 ಇದೆ, 30 ತೊಗೊಳ್ರಿ. ಅದಾದ ನಂತರ ಅರ್ಧ ಗುಂಡ್ಲೆ. ಈ ಥರದ್ದು 2 ಇದಾವಲ್ಲ, ಅಂದರೆ ಇದನ್ನು 2 ಇಂಟು ಅಂತ ಬರ್ಕೊಂಡು ಪೂರಾ ಬರ್ಕೊಂಡು ಬಿಡೋಣಂತೆ. ಈ 2 ಏನಾಗ್ಬಿಡ್ತವೆ? ಕ್ಯಾನ್ಸಲ್ ಆಗಿಬಿಡ್ತವೆ. ಅದಾದ ನಂತರ ಏನು ಬಂತು ಉತ್ತರ? ಇಲ್ಲಿ 7.5 ಗುಂಡ್ಲೆ 45 ಅಂದರೆ 45 5 4 5 22, 225ಕ್ಕೆ 5, 22ಕ್ಕೆ 22, 45 7 4 28, 280, 281, 35, 315, 337, 337.5 ಸೆಂಟಿಮೀಟರ್ ಸ್ಕ್ವೇರ್. ಇದು ಮೀಟರ್ ಸ್ಕ್ವೇರ್. ಇದು ಯಾರು? ಜ್ಯೋತಿದು. ನೆಕ್ಸ್ಟ್ ಏನಪ್ಪ ಅಂದ್ರೆ ಕವಿತಾ ಏನು ಕೊಟ್ಟಿದ್ದಾಳ, ಅವಳ ಒಂದು ಚಿತ್ರದ ವಿಸ್ತೀರ್ಣ ಕಂಡುಹಿಡಬೇಕು. ಅದಕ್ಕಾಗಿ ಒಂದು ತ್ರಿಭುಜ ಸಿಗ್ತದೆ ನಮಗಿಲ್ಲಿ. ತ್ರಿಭುಜದ ವಿಸ್ತೀರ್ಣ ಪಾದ ಗುಂಡ್ಲೆ, ಅರ್ಧ ಗುಂಡ್ಲೆ ಪಾದ ಗುಂಡ್ಲೆ ಹತ್ರ ಅರ್ಧ ಗುಂಡ್ಲೆ ಪಾದ ಎಷ್ಟು ಬಂದಿದೆ ಇಲ್ಲಿ? ಪಾದ 15. ಪಾದ ಗುಂಡ್ಲೆ ಎತ್ತರ ಹೈಟ್ ಇಲ್ಲಿಂದ ಇಲ್ಲಿಗೆ ಎತ್ತರ ಎಷ್ಟದ ನೋಡ್ಕೊಳ್ರಿ. ಒಟ್ಟಾರೆಯಾಗಿ ಎತ್ತರ 30 ಇದೆ. ಅದರಲ್ಲಿ 15 ಹೋದ್ರೆ ಎಷ್ಟು ಬರ್ತದೆ? 15 ಬರ್ತದೆ. 15 ಪ್ಲಸ್ ಇದೊಂದು ವಸ್ತು ಇದೆ. ಇದು ಯಾವ ಆಕಾರ ಇದೆ? ಇದು 15/15 ಅಂತಂದರೆ ಚೌಕದ ವಿಸ್ತೀರ್ಣ ಅಂತ ಬರಿಬೇಕು. ಇದು ತ್ರಿಭುಜದ ವಿಸ್ತೀರ್ಣ ಪ್ಲಸ್ ಚೌಕದ ವಿಸ್ತೀರ್ಣ. ಬಾಹು ಗುಂಡ್ಲೆ ಬಾಹು 15 ಇಂಟು 15. ಇಲ್ಲಿ ನೋಡ್ರಿ, ಅರ್ಧ ಗುಂಡ್ಲೆ 15 225 ಪ್ಲಸ್ 225. 225 ಅರ್ಧ ಮಾಡಂತೆ 2 ಇದು ಕೂಡಿಸ್ರಿ 337.5 ಮೀಟರ್ ಸ್ಕ್ವೇರ್ ಅಂತ ಬಂತು. ನೋಡ್ರಿ, 2 ಸೇಮ್ ಬಂದು ಉತ್ತರ. ಇದು ಬಿಟ್ಟರೆ ಮತ್ತು ಬೇರೆ ಯಾವುದಾದ್ರೂ ವಿಧಾನ ಇದೆ ಏನೋ ಅಂತ ಕೇಳ್ತಾ ಇದ್ರು ಅವರು. ಇವೆರಡು ಬಿಟ್ಟರೆ ಇನ್ನೂ ಯಾವುದಾದ್ರೂ ವಿಧಾನ ಇದೆ ಏನೋ ಅಂತ ಕೇಳ್ತಾಯಿದ್ರು. ಇನ್ನು ಯಾವ ವಿಧಾನ ಕಂಡುಹಿಡಿಬೋದು? ನೋಡ್ಕೊತ ಹೋಗಿ ವಿಚಾರ ಮಾಡಿ. ವಿಚಾರ ಬಂದರೆ ಕಮೆಂಟ್ ಬಾಕ್ಸಲ್ಲಿ ನೀವು ಹಾಕ್ರಿ. ಬರಲಿಲ್ಲ ಅಂತಂದರೆ ಬಂದಿಲ್ಲ ಅಂತ ಕೇಳಿ ಮತ್ತೆ ನಾನು ಕಮೆಂಟ್ ಬಾಕ್ಸಲ್ಲಿ ಉತ್ತರವನ್ನು ನಿಮಗೆ ಕೊಡ್ತೀನಿ. ಕೊನೆಯ ಪ್ರಶ್ನೆ 11ನೇ ಪ್ರಶ್ನೆ. ಪಕ್ಕದ ಚಿತ್ರದಲ್ಲಿ ತೋರಿಸಿರುವಂತೆ ಛಾಯಾಚಿತ್ರದ ಒಂದು ಚೌಕಟ್ಟಿದೆ. ಅದರ ಹೊರ ಅಳತೆ 24 ಸೆಂಟಿಮೀಟರ್ ಇಂಟು 28 ಸೆಂಟಿಮೀಟರ್ ಇದೆ ಮತ್ತು ಒಳ ಅಳತೆ 16 ಸೆಂಟಿಮೀಟರ್ ಇಂಟು 20 ಸೆಂಟಿಮೀಟರ್ ಇವೆ. ಆದರೆ ಅದರ ಪ್ರತಿಯೊಂದು ಭಾಗದ ಅಗಲ ಸಮನಾಗಿದ್ದರೆ ಅವುಗಳ ವಿಸ್ತೀರ್ಣಗಳನ್ನು ಕಂಡುಹಿಡಿಯಿರಿ. ಯಾವ ಪ್ರತಿಯೊಂದು ಭಾಗದ್ದು? ಈ ಪಕ್ಕದ ಛಾಯಾಚಿತ್ರ ತೋರಿಸಿದಂತೆ ಛಾಯಾಚಿತ್ರದ ಒಂದು ಚೌಕಟ್ಟಿದೆ ಅಂತೆ. ಹೊರ ಅಳತೆ ಒಳ ಅಳತೆ ಕೊಟ್ಟಿದ್ದಾರೆ. ಅದರ ಪ್ರತಿಯೊಂದು ಭಾಗದ ಅಗಲ ಸಮನಾಗಿದ್ದರೆ ಅಂತಂದರೆ
ಈ ಭಾಗ ಅಗಲ ಸಮನಾಗಿದ್ದರೆ ಅಂತಂದಾಗ ಈ ಅಗಲ ಅಂದರೆ ಎತ್ತರ ಸಮನಾಗಿದ್ದರೆ ಅಂತ ಕೇಳ್ತಿದ್ರು. ಎತ್ತರ ಸಮನಾಗಿದ್ದರೆ, ಎತ್ತರ ಅಂದರೆ ಒಟ್ಟು ಎತ್ತರ ಎಷ್ಟಿದೆ? ಒಟ್ಟು ಉದ್ದ 24 ಇದೆ, ಅದರಲ್ಲಿ 16 ತೆಗಿರಿ, ಎಷ್ಟು ಉಳಿತದೆ ನಿಮಗೆ? 8 ಉಳಿತದೆ. 8 ಏನು? ಈ ಭಾಗದಲ್ಲಿ 4 ಹೋಯ್ತು, ಈ ಭಾಗದಲ್ಲಿ 4 ಹೋಯ್ತು, ಅಂದರೆ 4 ಈ ಕಡೆ ಸೈಡ್ ಬಂತು. ಈ ಟೋಟಲ್ ಎಷ್ಟಿದೆ? 28. 28ರಲ್ಲಿ 20 ತೆಗಿರಿ, ಈ ಕಡೆ 4 ಈ ಕಡೆ 4 ಉಳಿತು. ಇದು ಚಿತ್ರ ತೆಗಿತೀನಿ, ಉತ್ತರವನ್ನು ನಾವು ಕಂಡುಹಿಡ್ಕೊಂತ ಹೋಗೋಣಂತೆ. ಸಿಂಪಲ್ಲಾಗಿ ಏನಿಲ್ಲ, ಇಲ್ಲಿ ಅವರು ಎಲ್ಲ ಅಗಲಗಳು ಸಮನಾಗಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಎಲ್ಲ ಅಗಲಗಳು ಸಮನಾಗಿ ಅಂತ ತೆಗೆದುಕೊಂಡಾಗ ಮೊದಲನೇದಾಗಿ ಇಲ್ಲಿ ಎ ಬಿ ಸಿ ಮತ್ತು ಡಿ ಅಂತ ತಗೋತೀನಿ. ಎ ಬಿ ಸಿ ಡಿ ತ್ರಾಪಿಜ್ಯದಲ್ಲಿ, ಎ ಬಿ ಸಿ ಡಿ ತ್ರಾಪಿಜ್ಯದಲ್ಲಿ ಏನೇನಿದೆ? ಎ ಸ್ಮಾಲ್ ಲೆಟ್ರ್ ಎ ಇಸ್ ಈಕ್ವಲ್ ಟು ತ್ರಾಪಿಜ್ಯದಲ್ಲಿ ಸ್ಮಾಲ್ ಲೆಟ್ರ್ ಎ ಇಸ್ ಈಕ್ವಲ್ ಟು 24 ಸೆಂಟಿಮೀಟರ್, ಬಿ ಇಸ್ ಈಕ್ವಲ್ ಟು ಎಷ್ಟು ಸೆಂಟಿಮೀಟರ್? 16 ಸೆಂಟಿಮೀಟರ್. ಅರ್ಥ ಆಯ್ತಾ? ಬಿ 16 ಸೆಂಟಿಮೀಟರ್. ಈಗ ನಮ್ಗೆ ಬೇಕು ಎಚ್, ಹೈಟ್ ಬೇಕು. ಈ ಹೈಟು ಅಗಲ ಅಂದಂಗ ಎಲ್ಲ ಅಗಲಗಳು ಸಮ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನಾನೀಗ ಡಿ ಸಿ ಮೈನಸ್ ಎ ಬಿ ಅಂತ ತಗೋತೀನಿ. ಡಿ ಸಿ ಮೈನಸ್ ಎ ಬಿ ಇಸ್ ಈಕ್ವಲ್ ಟು, ಡಿ ಸಿ ಎಷ್ಟಿದೆ? 24 ಮೈನಸ್ 16 ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್. 8 ಸೆಂಟಿಮೀಟರ್ ಅಂತ ಅಂದರೆ ಉಳಿದು ಎಷ್ಟು ಉಳಿತು? ಈಗ ಈ ಭಾಗ ಎರಡೂ ಸೇರಿ 8 ಸೆಂಟಿಮೀಟರ್ ಉಳಿತು. ಅಗಲಗಳು ಸಮ ಅಂತಂದಾಗ 8 ಸೆಂಟಿಮೀಟ್ರದು ಅರ್ಧ ಮಾಡಿರಿ, 4 ಸೆಂಟಿಮೀಟ್ರ್ ಸಿಕ್ತು. ಅಂದರೆ ಈ ಅಗಲ ಎಷ್ಟು ಸೆಂಟಿಮೀಟರ್ ಸಿಕ್ತು? 4 ಸೆಂಟಿಮೀಟರ್. ಈ ಅಗಲ 4 ಸೆಂಟಿಮೀಟರ್, ಇದು ಅಗಲ 4 ಸೆಂಟಿಮೀಟರ್. ಅಂದರೆ ಆದ್ದರಿಂದ ಅಗಲ ಇಸ್ ಈಕ್ವಲ್ ಟು ತ್ರಾಪಿಜ್ಯದ ಎತ್ತರ ಆಗ್ಬಿಡ್ತು. ತ್ರಾಪಿಜ್ಯದ ಎತ್ತರ, ಯಾಕೆ? ಈ ಅಗಲಗಳು ಸಮ. ಅಗಲ ಅಂದರೆ ಎತ್ತರ. ತ್ರಾಪಿಜ್ಯದ ಎತ್ತರ ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್. ಇದು ತ್ರಾಪಿಜ್ಯ ಎತ್ತರ 4 ಸೆಂಟಿಮೀಟರ್ ನಮಗೆ ಸಿಕ್ತು. ಹಾಗಾಗಿ ಈಗ ಇದರದ ವಿಸ್ತೀರ್ಣ ಬೇಕು ನಮ್ಗೆ. ತ್ರಾಪಿಜ್ಯದ ವಿಸ್ತೀರ್ಣ ಇಸ್ ಈಕ್ವಲ್ ಟು, ತ್ರಾಪಿಜ್ಯದ ವಿಸ್ತೀರ್ಣ ಯಾವ ತ್ರಾಪಿಜ್ಯದು? ಎ ಬಿ ಸಿ ಡಿ ತ್ರಾಪಿಜ್ಯದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಗುಂಡ್ಲೆ ಎಚ್ ಗುಂಡ್ಲೆ ಎ ಪ್ಲಸ್ ಬಿ ಬ್ರಾಕೆಟ್ ಒಳಗಡೆ. ದಿಸ್ ಇಸ್ ಈಕ್ವಲ್ ಟು ಬೆಲೆ ಹಾಕುವಂತ ಹೋಗೋಣಂತೆ. ಬೆಲೆ ಹಾಕಿದಾಗ ನಮಗೆ ಏನು ಉತ್ತರ ಸಿಗ್ತದೆ? ದಿಸ್ ಈಕ್ವಲ್ ಟು ಅರ್ಧ ಗುಂಡ್ಲೆ ಎಚ್ ಅಂತಂದರೆ 4 ಗುಂಡ್ಲೆ ಎ ಅಂತಂದರೆ 24 ಪ್ಲಸ್ ಬಿ ಅಂದರೆ 16. 2 1 2 2 2 4 ದಟ್ ಈಸ್ ಈಕ್ವಲ್ ಟು 2 ಬ್ರಾಕೆಟ್ 30 40 42 80 ಸೆಂಟಿಮೀಟರ್ ಸ್ಕ್ವಯರ್. ಇದು 80 ಸೆಂಟಿಮೀಟರ್ ಸ್ಕ್ವಯರ್ ಆದರೆ ಇದು ಕೂಡ 80 ಸೆಂಟಿಮೀಟರ್ ಸ್ಕ್ವಯರ್. ಇದನ್ನು ಬೇಕಾದರೆ ಪಿ ಕ್ಯೂ ಆರ್ ಎಸ್ ಅಂತ ತಗೊಳ್ಳೋಣ. ಪಿ ಕ್ಯೂ ಆರ್ ಎಸ್ ತ್ರಾಪಿಜ್ಯ ಪಿ ಕ್ಯೂ ಆರ್ ಎಸ್ ಇಸ್ ಈಕ್ವಲ್ ಟು ತ್ರಾಪಿಜ್ಯ ಎ ಬಿ ಸಿ ಡಿಗೆ ಸಮ. ಹಾಗಾಗಿ ಇದ್ರ ವಿಸ್ತೀರ್ಣ ಏನು ಬಂತ್ರಿ? ವಿಸ್ತೀರ್ಣ ಇದ್ರೂ ಕೂಡ ವಿಸ್ತೀರ್ಣ ತ್ರಾಪಿಜ್ಯ ಪಿ ಕ್ಯೂ ಆರ್ ಎಸ್ ಇಸ್ ಈಕ್ವಲ್ ಟು 80 ಸೆಂಟಿಮೀಟರ್ ಸ್ಕ್ವೇರ್. ಇದನ್ನು 80 ಸೆಂಟಿಮೀಟರ್ ಸ್ಕ್ವೇರ್ ಬಂತು. ಈಗ ನಮಗೆ ಬೇಕಾಗಿದ್ದು ಈ ಸೈಡು ಬಿ ಸಿ ಆರ್ ಕ್ಯೂ ತ್ರಾಪಿಜ್ಯದ್ದು ಕಂಡುಹಿಡಬೇಕು. ನಾವೀಗ ಬಿ ಸಿ ಆರ್ ಕ್ಯೂ ತ್ರಾಪಿಜ್ಯದ್ದು ಕಂಡುಹಿಡಬೇಕು ಅಂತಂದರೆ ಇದ್ರದ್ದು ಬಾಹುಗಳು ನೋಡ್ಕೊಂತ ಹೋಗೋಣಂತೆ. ಬಾಹುಗಳು ಏನೇನಿದ್ದಾವೆ? ಬಿ ಸಿ ಆರ್ ಕ್ಯೂ ತ್ರಾಪಿಜ್ಯದಲ್ಲಿ ಎ ಇಸ್ ಈಕ್ವಲ್ ಟು, ಇದು ಎ ತಗೊಳ್ಳೋಣ 28 ಸೆಂಟಿಮೀಟರ್, ಬಿ ಇಸ್ ಈಕ್ವಲ್ ಟು 20 ಸೆಂಟಿಮೀಟರ್. ಆಮೇಲೆ ಎಚ್ ಇಸ್ ಈಕ್ವಲ್ ಟು ಎತ್ತರ, ಎಚ್ ಇಸ್ ಈಕ್ವಲ್ ಟು ಅಗಲ ಸಮನಾಗಿದ್ದಾವೆ. ಅಗಲ ಸಮ ಹಾಗಿದ್ದಾಗ ಏನು ತೊಗೊತೀರಾ? ಅವಾಗ ನಾವು ಏನೇನು ಕಂಡುಹಿಡಬೇಕಾಗ್ತದ? ಅದಕ್ಕಿಂತ ಮುಂಚೆ ಒಟ್ಟು ಉದ್ದ ಎಷ್ಟಿದೆಪ್ಪ? ಸಿ ಆರ್ ಮೈನಸ್ ಬಿ ಕ್ಯೂ ಇಸ್ ಈಕ್ವಲ್ ಟು ಸಿ ಆರ್ ಎಷ್ಟಿದೆ? 28 ಮೈನಸ್ 20 8 ಸೆಂಟಿಮೀಟರ್. ಒಟ್ಟು ಅಗಲ 8 ಸೆಂಟಿಮೀಟರ್ ಅಂದರೆ ಈ ಭಾಗ ಸೇರಿ 8 ಸೆಂಟಿಮೀಟರ್. ಅಂದರೆ ಸಣ್ಣ ಭಾಗ ಎಷ್ಟಾಗ್ಬಿಡ್ತದೆ? 8 ಸೆಂಟಿಮೀಟರ್ ಅರ್ಧ. ಎಚ್ ಇಸ್ ಈಕ್ವಲ್ ಟು ಅಗಲದ ಬಾಗ್ಲೆ 2 ಅಂದರೆ 8 ಬಾಗ್ಲೆ 2 ಎಷ್ಟು ಬಂತು? 4 ಸೆಂಟಿಮೀಟರ್ ಅಂತ ಬಂತು.
ಓಕೆ, ತ್ರಾಪಿಜ್ಯದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಗುಂಡ್ಲೆ बनाते रस्सी से बनाते जो बनाओ जो हाँ इसे झूला बनावा ओके अर्ध गुंडले एच इन ब्रैकेट ए प्लस बी ಅಂತ ಬಂತು ಅರ್ಧ ಗುಂಡ್ಲೆ ಎಚ್ ಎಷ್ಟಿದೆ 4 ಎ 28 ಪ್ಲಸ್ 20 ಅಂತ ಆಯಿತು 2 2 4 2 ಇನ್ ಬ್ರಾಕೆಟ್ 48 ಅಂತಂದರೆ 96 ಸೆಂಟಿಮೀಟರ್ ಸ್ಕ್ವೇರ್ ಇದು 96 ಸೆಂಟಿಮೀಟರ್ ಸ್ಕ್ವೇರ್ ಇದ್ದರೆ ಇದು ಕೂಡ 96 ಸೆಂಟಿಮೀಟರ್ ಸ್ಕ್ವೇರ್ ಅವ್ರು ಒಟ್ಟು ವಿಸ್ತೀರ್ಣ ಕೇಳಿದ್ರೆ 4ನ್ನೇ ಸೇರಿಸಿದಾಗ ಒಟ್ಟು ಅಳತೆ ನಮಗೆ ಸಿಗ್ತದೆ. ಈ ರೀತಿಯಾಗಿ ನಾವು ಪ್ರಶ್ನೆಗಳನ್ನು ಬಿಡಿಸ್ಕೊತ ಹೋಗಬೇಕಾಗ್ತದೆ. ವಿಡಿಯೋ ಚೆನ್ನಾಗಿ ಅನಿಸಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ವಿಡಿಯೋ ನೋಡೋದಕ್ಕಾಗಿ ಎಲ್ಲರೂ ಕೂಡ ಧನ್ಯವಾದಗಳು.